Happy birthday to you. ಸರಿ ಇದು ಓಪನ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಬ್ಲು ಬರ್ಡೇ ಹೇಗೋಗುತ್ತೆ ಏನು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಕರೆಂಟ್ ಆಗಲ್ಲ ಆಗ್ಲಿಕ್ಕೆ ಹೇಳ್ಬೇಕು ತಾನೆ. ಪಾಲಿಸೇ ಹಾಕೊಂಡಿಲ್ಲ, ಫುಲ್ಲು ಬ್ಯುಸಿ ಈ ಥರ ಇದೆ ನನ್ನ ಒಂದು ಔಟ್ಫಿಟ್. ಇದೇನು ನೋಡ್ತಾ ಇದ್ದೀರಾ, ಇದು ವೆಜ್ ಅವರಿಗೆ. ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಮಾಡಿಸಿದ್ದೀವಿ. ವೆಜ್ ಏನಕ್ಕೆ ಅಂದರೆ ಒಂದು ಸ್ವಲ್ಪ ಜನ ವೆಜ್ ಇದ್ದಾರೆ, ಬೆರಳಿಕೆ ಅಷ್ಟು ಜನ ಅಂತಾರಲ್ಲ ಆ ಥರ. ಈ ಮನೆ ಓನರು ಕೂಡ ವೆಜ್ಜು, ಫಸ್ಟ್ ಇದ್ವಲ್ಲ ಆ ಮನೆ ಓನರು ಕೂಡ ವೆಜ್ಜು. ಸೊ ಅವ್ರು ಇನ್ವೈಟ್ ಮಾಡಿದ್ಮೇಲೆ ಹಾಗೆ ಕೇಕ್ ಕೊಟ್ಬಿಟ್ಟು ಕಳಿಸ್ಬಿಡೋಕ್ಕಾಗುತ್ತಾ. ಸೊ ಹಾಗಾಗಿ ವೆಜ್ ಊಟಕ್ಕೂ ಕೂಡ ಹೇಳಿದ್ದೀವಿ. ಇಲ್ಲಿದೆಲ್ಲ ಸ್ವೀಟ್ಸು ಔಟ್ ಸೈಡಿಂದನೇ ತಂದಿರೋದು, ಜಾಂಗೀರು, ಡ್ರೈ ಜಾಮೂನು ಮತ್ತು ಒಬ್ಬಟ್ಟೆಲ್ಲ. ಇನ್ನು ಊಟ ಇನ್ನೂ ಬಂದಿಲ್ಲ, ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದಾರೆ. ಅದು ಬಂದಮೇಲೆ ನಿಮಗೆ ತೋರಿಸ್ತೀನಿ. ವೆಜ್ಜು ನಾನ್ ವೆಜ್ಜು ಕೂಡ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಇವಾಗ ಇದು ನನ್ನ ಒಂದು ಔಟ್ಫಿಟ್ಟು. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಸ್ಯಾರಿ ತೋರಿಸಿದ್ದೆ, ಬ್ಲೌಸ್ ಕೂಡ ಇದೇ ಕಲರ್ ಇತ್ತು, ಬಟ್ ಅದು ನನಗೇನೋ ಇಷ್ಟ ಆಗಲಿಲ್ಲ, ಯೂನಿಫಾರ್ಮ್ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಬೇರೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತೊಗೊಂಡು ನಾನು ಸ್ಟಿಚ್ ಮಾಡಿಸಿರೋದು. ಮತ್ತು ಈ ಜಡೆ ಏನಿದೆ ಅದು ಕೂಡ ನಾನೇ ಹಾಕ್ಕೊಂಡಿರೋದು, ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಬಂದಿತ್ತು, ಹಾಕ್ಕೊಂಡೆ. ನಿಮಗೆ ಬೇಕು ಅಂದರೆ ಲಿಂಕು ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಜಾನು ಕೇಕ್ ತರೋಕ್ಕೆ ಅಂತ ಹೋಗಿದ್ರು, ಫೈನಲಿ ಕೇಕ್ ತೊಗೊಂಬಂದರು. ಫೋಟೋದವರು ಬೆಳಗ್ಗೆನೇ ಬಂದಿದ್ದರು. ಕೇಕು ನೋಡೋದಕ್ಕಲ್ಲ, ತಿನ್ನೋದಕ್ಕೂ ಸಖತ್ತಾಗಿತ್ತು. ಪೈನಾಪಲ್ಲು ಮತ್ತು ಬೇರೆ ಚಾಕ್ಲೇಟೋ ಏನೋ ನನಗೆ ನೆನಪಿಲ್ಲ, ಅದು ಫ್ಲೇವರ್ ಹಾಕ್ತಾರೆ ಅಂದ್ಕೊಂಡಿದ್ದೆ ನಾನು. ಬಟ್ ಕೇಕ್ ತಿಂತಾಯಿದ್ರೆ ಅದರಲ್ಲಿ ಪೈನಾಪಲ್ ಹಣ್ಣು ಸಿಗ್ತಾಯಿತ್ತು. ಹಂಗೆ ಫಸ್ಟ್ ಟೈಮು ನಾನು ಈ ಥರ ಒಂದು ಕೇಕ್ನ ತಿಂದಿದ್ದು. ಚೆನ್ನಾಗಿ ಮಾಡಿಕೊಟ್ಟಿದ್ರು. ನೇಮ್ ಎಲ್ಲಿ ಜನ ಸೈಡ್ಗೆ ಹೋಗೈತೆ, ಹಾಕಿಲ್ವಾ? ಹೆಂಗೆ ಹಾಕ್ತೀಯ? ಬಿಡು, ಬೇಡ, ಹಂಗೆ ಇರಲಿ. ನಿಧಾನ ಬಿಡ್ಕೊಳ್ಳ. ನೋಡ್ತಿದ್ದೀರಾ ಕೇಕ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಕ್ಕತ್ತಾಗಿತ್ತು ನೋಡೋದಕ್ಕಂತೂ. ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿಕೊಟ್ಟಿದ್ರು ಕೇಕು. ಆ ಕಲ್ಲರು ಮತ್ತು ಡೆಕೋರೇಷನ್ಗೂ ಎಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಎಲ್ಲರೂ ತುಂಬ ಚೆನ್ನಾಗಿತ್ತು, ಕೇಕ್ ಎಲ್ಲ ಚೆನ್ನಾಗಿತ್ತು ಅಂತೆಲ್ಲ ಹೇಳಿದ್ರು. ಇನ್ನು ಬಬ್ಲು ಅಂದರೆ ಅವನು ನಿದ್ದೆ ಬಂದರೂ ಅವನು ತಡ್ಕೊಂಬಿಡ್ತಾನೆ. ಜನ ಜಾಸ್ತಿ ಇದ್ದರೆ ಅವನು ನಿದ್ದೆ ಮಾಡೋಕ್ಕೆ ಹೋಗಲ್ಲ. ಕೊನೆಯಲ್ಲಿ ನೀವು ನಿದ್ದೆ ಮಾಡಿದ್ದು, ಅಳೋದು ಆ ಥರ ಎಲ್ಲ ಮಾಡಿಲ್ಲ. ಅವನು ನಿದ್ದೆ ಬಂದ ತಕ್ಷಣ ಹತ್ಬಿಡ್ತಾರಲ್ವ, ನಮ್ಮ ಚೆರಿ ಹಂಗೆ ಹೇಳ್ತಿದ್ದ. ಬಟ್ ಇವನು ಅಳ್ತಿರಲಿಲ್ಲ ನಿದ್ದೆ ಬಂದರೆ. ಬಟ್ ಅವನು ನಿದ್ದೆ ಬರ್ತಿತ್ತು, ಆದರೂ ಅವನು ಹಾಕ್ಲಿಸ್ಕೊಂಡು ಸುಮಾರು ಕೊನೆ ತನಕನೂ ಅವನು ಎಚ್ಚರವಾಗಿದ್ದ. ಎಲ್ರದ್ದು ಒಂದು ಕ್ಲಿಪ್ಪಿಂಗ್ ಇರಲಿ, ಆಮೇಲೆ ನಂಗೆ ತೆಗಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಜಾನು ಪಾಪ ಊಟದವ್ರಿಗೆಲ್ಲ ಫೋನ್ ಮಾಡಿಕೊಂಡು ಕೇಕ್ ಎಲ್ಲ ತೊಗೊಬಂದು ಟೈಮೇ ಆಗೋಯ್ತು. ಈಗ ಹೋಗಿ ಒಂದು ಶರ್ಟ್ ಹಾಕ್ಕೊಳ್ತಿದ್ದಾರೆ. ಫಸ್ಟ್ ಒಂದು ಟೀ ಶರ್ಟ್ ಹಾಕ್ಕೊಂಡಿದ್ರು, ಇವಾಗ ಬಂದಮೇಲೆ ಒಂದು ಶರ್ಟ್ ವೈಟ್ ಕಲರ್ದೇ ಇರಲಿ ಅಂತ ಹೇಳಿ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಬಬ್ಲು ಎತ್ಕೊಂಡು ನಾನು ಮತ್ತೆ ಟೈಮ್ ಸಿಗೋದೇ ಇಲ್ಲ, ಸಿಕ್ತಾಗ ಒಂದು ಫೋಟೋ ತೆಗಿಸ್ಕೊಂಬಿಡೋಣ ಅಂತೇಳಿ ತೆಗೀರಿ ಅಂದ್ಬಿಟ್ಟು ಒಂದು ಫೋಟೋ ತೆಗಿಸ್ತಾ ಇದ್ದೆ ಅಷ್ಟೇ. ಈ ಎಲ್ಲರೂ ಬಂದು ಸೇರಿದ್ರು. 1 ಗಂಟೆ 1:15 ಅನಿಸುತ್ತೆ ಟೈಮು. ಆಲ್ರೆಡಿ ಆಗೋಗಿಬಿಟ್ಟಿತ್ತು ಎಲ್ಲರೂ ಬಂದು ಸೇರೋಷ್ಟರಲ್ಲಿ. ಐಸ್ ಕ್ರೀಮ್ ಎಲ್ಲ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ವಿ. ಇನ್ನೇನು ಕೇಕ್ ಕಟ್ ಮಾಡೋದು, ಊಟಕ್ಕೆ ಕೂರಿಸೋದು ಅಷ್ಟೇ ಅಲ್ವಾ. ಹಾಗಾಗಿ ಐಸ್ ಕ್ರೀಮ್ನು ಈಸ್ಕೊಬಂದುಬಿಟ್ರು. ಐಸ್ ಕ್ರೀಮ್ ತೊಗೊಂಡೋಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಿದ್ದಾರೆ. ಎಲ್ಲರೂ ಬಂದ ತಕ್ಷಣ ಇನ್ನೇನು ಕೇಕ್ ಕಟ್ ಮಾಡೋದು ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನನಗಂತೂ ತುಂಬ ಖುಷಿಯಾಯಿತು. ತುಂಬ ಜನ ಬಂದಿದ್ದರು, ಇನ್ನು ಕೆಲವು ಜನ ಬಂದಿರಲಿಲ್ಲ. ಫುಡ್ಡು ಅಷ್ಟೇ ತುಂಬ ಉಳ್ಕೊಂಡಿತ್ತು ಕೂಡ, ಜಾಸ್ತಿನೇ ಕೊಟ್ಟಿದ್ದರು. ಅದನ್ನು ಏನು ಮಾಡಿದೆ ಅಂತ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಫೋಟೋದವರು ಈ ಸರಿ ಒಂದು ಸ್ವಲ್ಪ ಬೇರೆಯವ್ರಿಗೆ ಹೇಳಿದ್ವಿ, ಅವ್ರಿಗೆ ಹೇಳೋಣ ಅಂದ್ಕೊಂಡ್ವಿ. ನಾವು ಮದುವೆ ಟೈಮಲ್ಲಿ ಒಬ್ಬರು ಫೋಟೋ ತೆಗೆದಿದ್ರು, ಅವರು ಕಾಲ್ ಮಾಡಿ ಅಂತ ಹೇಳಿದ್ದೆ ಜಾನುಗೆ. ಫೋನ್ ಮಾಡಿ ಕೇಳಿದಾಗ ಅವರು ಬೇರೆ ಯಾರನ್ನ ಕಳಿಸ್ಕೊಡ್ತೀನಿ ಅಂದರು. ಸರಿ ಅಂತ ಹೇಳಿ ಅವ್ರ ಕೆಲೆ ತೆಗ್ಸೋಣ ಫೋಟೋನ ಅಂತ ಹೇಳಿ ಕರೆಸಿದ್ವಿ. ಬಬ್ಲು ಫೋಟೋ ಅಂತೂ ಬೇರೆ ಬೇರೆ ಬಟ್ಟೆ ಹಾಕ್ಸಿ ಚೆನ್ನಾಗಿ ತೆಗೆದಿದ್ದಾರೆ. ಅದೊಂದು ಖುಷಿ ಆಯಿತು. ಇನ್ನು ಚೆರಿ ಅಂತೂ ನಮ್ಮ ಜೊತೆ ಫೋಟೋದಲ್ಲೇ ಇಲ್ಲ. ಅವನು ಎಷ್ಟು ಕರೆದ್ರೂ ಅವ್ನು ಬರಲೇ ಇಲ್ಲ.
ಮಕ್ಕನ ಮಗಳು ಬಂದಿಲ್ಲೋ ಅವಳ ಜೊತೆ ಸೇರಿಕೊಂಡು ಒಂದು ಕಡೆ ಸೇರಿಬಿಟ್ರೆ ಮುಗೀತು ಮಕ್ಕಳು ಅಲ್ವಾ. ಇಬ್ಬರು ಹೋಗಿ ಎಲ್ಲೋ ಕುಣ್ಕೊಂಡು ನಿಂತ್ಕೊಂಡು ಹೊರಗಡೆನೇ ಇದ್ದರು, ಒಳಗಡೆನೇ ಬರಲಿಲ್ಲ. ಸೊ ಇವಾಗಲೇ ಅವ್ನು ನಮಗೆ ಸಿಕ್ಕಿರೋದು. ಇದಾದಮೇಲೆ ಫೋಟೋದಲ್ಲೇ ಇಲ್ಲ ಅನಿಸುತ್ತೆ, ಕರೆದ್ರೆ ಅವ್ನು ಬರ್ತಾನೆ ಇರಲಿಲ್ಲ. ನೋಡಿ ಕೋಟು ಹಾಕ್ಕೊಂಡಿಲ್ಲ. ಫಸ್ಟು ನನಗೆ ಕೊಡಿಯಮ್ಮ ಅಂದ್ಬಿಟ್ಟು ಹಿಂಸೆ ಕೊಟ್ಟು ಈಸ್ಕೊಂಡು ಹಾಕ್ಕೊಂಡ. ಕೊಟ್ಟಾದಮೇಲೆ ಕೇಕ್ ಕಟ್ಟಿಂಗ್ ಮಾಡೋಷ್ಟೊತ್ತಿಗೆ ಕುಣ್ದ ಅಲ್ವಾ ಚೆನ್ನಾಗಿ, ಸೆಕೆ ಆಗ್ಬಿಡ್ತು. ನಂಗೆ ಸೆಕೆ ಆಗ್ತೈತೆ, ನನಗೆ ಕೋಟ್ ಬೇಡ ಅಂತ ಬಿಚ್ಚಿ ಎಸ್ಬಿಟ್ಟ. ಇವಾಗ ಬಬ್ಲುದೊಂದೇ ಕೋಟ್ ಇರೋದು. ಅವ್ರಿಗೆ ಒಳಗಡೆ ವೈಟ್ ಕಲರ್ದು ಹಾಕಿರೋದ್ರಿಂದ ಎಲ್ರದ್ದು ವೈಟು ಮ್ಯಾಚ್ ಆಗ್ತಿದೆ. ಅವ್ರು ನನ್ನ ಕರೆದ್ರೂ ಫೋಟೋ ತೆಗಿಸ್ಕೊಳಕ್ಕೆ ಬರ್ತಿಲ್ಲ. ನಂಗೆ ಅದೇ ಬೇಜಾರಾಗಿದ್ದು, ಒಂದು ಫೋಟೋ ಇಲ್ವೇನೋ ಅಂತ. ಸ್ಟಾರ್ಟಿಂಗೇ ಅವರು ತೆಗೆದ್ರು. ನಾನು ಹೇಳಿದ್ದೆ ಫೋಟೋದವ್ರಿಗೆ ಫಸ್ಟು ದೊಡ್ಡವಂದೇ ತೆಗ್ಬಿಡಿ ಅಂತ. ಯಾಕೆಂದರೆ ಅವನು ಸ್ವಲ್ಪ ಯಾವಾಗ ಮೂಡ್ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ, ಓಡ್ಬಿಡ್ತಾನೆ ಅವನು. ಅದಕ್ಕೆ ಅವ್ನು ತೆಗೀರಿ ಅಂತ. ಅವ್ರೇನು ಅನ್ಕೊಂಡ್ಬಿಟ್ಟಿದ್ರೆ ಚಿಕ್ಕ ಪಾಪು ಇದ್ದಾನಲ್ಲ, ಅವ್ನು ಬರ್ಡೇ ಬಾಯಿ, ಅವನು ನಿದ್ದೆ ಬಂದುಬಿಟ್ರೆ ಕ್ರ್ಯಾಂಕಿ ಆಗಿಬಿಟ್ರೆ ಅವನೆಲ್ಲ ಬರ್ಡೇ ಅನ್ನೋ ಥಾಟಲ್ಲಿ ಅವರು ಇವನ ಫೋಟೋನೇ ತೆಗಿತಾ ನಿಂತ್ಕೊಂಡ್ರು. ಕೊನೆಯಲ್ಲಿ ಅಂದರು, ಇವನೇ ಪರವಾಗಿಲ್ಲ, ನೀಚರ್ ತೆರೆಸ್ಕೊಂಡ ಮಲ್ಕೊಂಬಿಡ್ತಾನೆ ಅಂದ್ಕೊಂಡಿದ್ದೆ ಅಂದರು. ಇಲ್ಲ, ಒಂದು ಸ್ವಲ್ಪ ಓಕೆ, ಅವ್ನು ಮಲ್ಕೋತಾನೆ, ಓಡ್ಬಿಡ್ತಾನೆ, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಅಂತಂದೆ. ನಾನು ಇವ್ನು ಮಲ್ಕೊಂಬಿಟ್ರೆ ಇವ್ನು ಇಂಪಾರ್ಟೆಂಟ್ ಅಲ್ವ ಅಂತ ಇವನ್ನ ತೆಗಿತಾ ಇದ್ದೆ ಅಂತ ಅಂದರು. ಹೋಗ್ಲಿ ಬಿಡಿ ಅಂತಂದೆ. ತೆಗ್ದಿದ್ದೀನಿ ಸ್ಟಾರ್ಟಿಂಗ್ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಫೋಟೋ ಬಂದಿದೆ. ಫೋಟೋ ಅವ್ರು ಕಳಿಸಿದ ಮೇಲೆ ಬೇಕಾದ್ರೆ ಅದೊಂದು ಫೋಟೋನ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ. ನಾವು ಕೇಕ್ ಕಟ್ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಿದ್ದೀವಿ. ಎಲ್ಲರೂ ಮಕ್ಕಳೆಲ್ಲರೂ ಯಾರ್ಯಾರಿದ್ದಾರೆ ಎಲ್ಲರೂ ಬಂದು ನಿಂತ್ಕೊಳ್ಳಿ ಅಂತ ಹೇಳಿ ಎಲ್ಲರೂ ಒಂದು ಕಡೆ ಸೇರಿಸಿದ್ದಾರೆ. ಇವಾಗ ಕೇಕ್ ಕಟ್ ಮಾಡೋದ. ಅವನು ಬೇಡವಂತೆ ಬಿಡಿ. ಬಿಡು ಆಂಟಿ ಕೊಡೋದು ಸ್ಪೈಡರ್ ಮ್ಯಾನ್. ಹಾಗೆ ಸ್ಪೈಡರ್ ಮ್ಯಾನ್ ಬೇಕಂತ ಅದಕ್ಕೆ ಹೇಳ್ತಾವನ. Happy birthday to you. Happy birthday to you. Happy birthday to you. ಈ ಕಡೆ ಒಂದ್ ಕಡೆ ಸೈಡ್ ಇಂದ ಮಾಡಿ, ಈ ಕಡೆ ಸೈಡ್ ಹಾಗೆ ಸಾಕು. ಬನ್ನಿ ಸರಿ, ನೀವು ಬನ್ನಿ. ತಿನ್ಸಿ ಮೇಡಮ್. ಸ್ಪೈಡರ್ ಮ್ಯಾನ್ ರುಚಿ ಒಳಗಡೆ ಸದ್ಯಕ್ಕೆ ಇಷ್ಟಾದರೂ ವಿಡಿಯೋ ಸಿಕ್ಕಿದೆ. ಸ್ವಲ್ಪ 1-2-3 ಕ್ಲಿಪ್ಪಿಂಗ್ ನನ್ನ ತಂಗಿ ತಗೊಟ್ಟಿದ್ದಾಳೆ. ಇನ್ನೊಂದು 3 ನಿಮಿಷದ ವೀಡಿಯೋ ಸೌಮ್ಯವ್ರು ಮಾಡಿಕೊಟ್ರು. ನಾನು ಹಳೆ ಮನೇಲಿ ಇದ್ನಲ್ಲ ಅವ್ರು ಮಾಡಿಕೊಟ್ಟಿದ್ದು. ಅವ್ರನ್ನೂ ಇನ್ವೈಟ್ ಮಾಡಿದ್ದೆ. ತುಂಬ ಥ್ಯಾಂಕ್ಸ್ ಇಬ್ರಿಗೂ. ಇದು ಅಡುಗೆ ಎಲ್ಲ ನಾವು ಮಾಡಿಸಿದ್ದು. ನನಗೇನೆಂದರೆ ಕೆಲವೊಂದು ವರ್ಡ್ಗಳು ನನಗೆ ಉಚ್ಚಾರಣೆ ಬರಲ್ಲ.
ಅದ್ರ ಬಗ್ಗೆ ಗೊತ್ತು, ಅದನ್ನು ಹೇಳ್ತೀನಿ, ಅದು ಉಚ್ಚಾರಣೆ ನನಗೆ ಕರೆಕ್ಟಾಗಿ ಬರೋಲ್ಲ. ಹಂಗಾಗಿ ನಾನು ಅದನ್ನು ಕ್ಯಾಟ್ರಿಂಗ್ ಅವ್ರಿಗೆ ಹೇಳಿರೋದು. ಸೊ ಅವರು ನಮ್ಗೆ ಏನೇನು ಬೇಕು ಅಂತೇಳಿದ್ವಿ, ಎಲ್ಲನೂ ಮಾಡಿಕೊಂಡು ಇಷ್ಟು ಗಂಟೆಗೆ ಬೇಕು ಅಂತೇಳಿದ್ವಿ. ಬೊಫೆ ಸಿಸ್ಟಮೇ ಹೇಳಿದ್ದು. ಹಾಗೆ ಬಡ್ಸೋದಕ್ಕೂ ಅವರು ಎಕ್ಸ್ಟ್ರಾ 1000 ರೂಪೀಸ್ ಕೇಳಿದ್ರು. ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೂ ಒಪ್ಕೊಂಡಿದ್ದು ನಾವು. ಕೆಲವೊಂದು ವರ್ಡ್ಗಳು ನನಗೆ ಉಚ್ಚಾರಣೆ ಕರೆಕ್ಟಾಗಿ ಬರೋಲ್ಲ. ಇಂಗ್ಲೀಷ್ ವರ್ಡ್ಸ್ ಆಗಿರ್ಬೋದು, ಕನ್ನಡ ವರ್ಡ್ಸ್ ಆಗಿರ್ಬೋದು, ಕೆಲವೊಂದು ಬರೋಲ್ಲ. ಹಾಗಾಗಿ ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ, ಅದನ್ನು ಅಲ್ಲೇ ಸ್ಕಿಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಅದು ನೀವು ಕೇಳಿ ಇದೇನು ಇದಕ್ಕೆ ಅದು ಬರಲ್ವ ಅಂತೀರ ಅನ್ನೋ ರೀಸನ್ಗೋಸ್ಕರ ಅಷ್ಟೇ. ಸೊ ಏನೇನು ಮಾಡಿಸಿದ್ವಿ ಅಂತ ನಿಮ್ಗೆ ಅಲ್ಲೇ ವೀಡಿಯೋ ಮಾಡಿ ತೋರಿಸಿದ್ನಲ್ಲ. ಚಪಾತಿ ಮಾಡಿಸಿದ್ವಿ, ಚಪಾತಿಗೆ ಗ್ರೇವಿ, ಅದು ಸಪ್ರೇಟ್ ಚಪಾತಿ ಬೇರೆ ಏನೋ ಮಾಡಿದರು. ಚಪಾತಿ ಎಲ್ಲ ಚಿಕನ್ದು. ಹಾಗೆ ಚಿಕನ್ ಕಬಾಬ್ ಮಾಡಿಸಿದ್ವಿ, ಬಿರಿಯಾನಿ ಮಾಡಿಸಿದ್ವಿ, ಅನ್ನ, ಸಾಂಬಾರು, ರಸಮ್ಮು, ಮಟನ್ ಸಾಂಬಾರು ಸ್ವಲ್ಪ ಚಾಪ್ಸ್ ಥರ ಏನೋ ಮಾಡಿದರು ಅನಿಸುತ್ತೆ. ಅದ್ರ ಜೊತೆಗೆ ಪಾಯಸ, ಬಾಳೆಹಣ್ಣು, ಮೊಟ್ಟೆ, ಐಸ್ ಕ್ರೀಮು, ಸೌತೆಕಾಯಿ ಮತ್ತು ನಿಂಬೆಹಣ್ಣು, ಇದೆಲ್ಲ ಮಾಮೂಲಿ ಇದಿರುತ್ತೆ. ಐಸ್ ಕ್ರೀಮು ಕೂಡ ನಾವು ತರಿಸಿದ್ವಿ. ಇದು ವೆಜ್ ಅವ್ರ ಊಟ. ಏನೇನಿದೆ ಅಂತ ಹಾಗೇ ವೀಡಿಯೋ ಮಾಡ್ತೀನಿ, ನೋಡ್ಕೊಂಬಿಡಿ. ನನಗೆ ಅದನ್ನು ಪಟಪಟ ಅಂತ ಹೇಳಕ್ಕೆ ಬರ್ತಾಯಿಲ್ಲ. ಇದನ್ನು ಸಹ ನಾವು ಹೊರಗಡೆಯಿಂದನೇ ತರಿಸಿರೋದು. ಇದು ಸ್ವಲ್ಪ ಜನ ಇದ್ದರು ಅಷ್ಟೇ. ಬಟ್ ನಾನ್ ವೆಜ್ ಅವರು ಜಾಸ್ತಿ ಜನ ಇದ್ದಿದ್ದರಿಂದ ನಾವು ಜಾಸ್ತಿ ಕ್ಯಾಟ್ರಿಂಗ್ ಅವರಿಗೆ ಹೇಳಿ ನಾವು ಮಾಡಿಸ್ಕೊಂಡಿದ್ದು. ಇದಕ್ಕೆ ಅಮೌಂಟೆಲ್ಲ ಎಷ್ಟಾಯಿತು, ಡೀಟೇಲ್ ಏನಾದ್ರು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಬೇಕಾದ್ರೆ ನಿಮಗೆ ಕಳಿಸ್ಕೊಡ್ತೀನಿ. ಎಲ್ಲರೂ ಊಟ ಮಾಡೋದ್ರು. ಜಾಸ್ತಿನೇ ಇತ್ತು, ಏಕೆಂದರೆ ವೆರೈಟಿ ಎಲ್ಲ ಜಾಮೂನು ಇತ್ತಲ್ಲ, ಅದನ್ನು ಜಾನು ತರಿಸಿರೋದು, ಅವ್ರು ಕೊಟ್ಟಿರೋದಲ್ಲ. ನಾವು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ಬೇಕ್ರಿಯಿಂದ ತರಿಸಿರೋದು ಜಾನು. ಇನ್ನೊಂದು ಇರಲಿ ಸ್ವೀಟು ಅವರು ಕೊಡೋಣ ಅಂತ ಹೇಳಿ ಅವಾಗ ಹೋಗಿ ತಂದಿದ್ದಾರೆ. ನನಗೆ ಅದನ್ನು ಹೇಳಲೇ ಇಲ್ಲ ನಾನು ತರಿಸಿದ್ದೀನಿ ಅಂತ ಹೇಳಿಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ ವಿಡಿಯೋದಲ್ಲಿ, ಪರವಾಗಿಲ್ಲ ಇನ್ನೂ ಕೊಟ್ಟಿದ್ದಾರೆ, ನಾನು ಹೇಳೇ ಇಲ್ವಲ್ಲ ಅಂದ್ಕೊಂಡೆ. ಆಮೇಲೆ ಜಾನು ಬಂದು ಹೇಳಿದ್ರು, ಇಲ್ಲ ಅದನ್ನು ನಾನು ದುಡ್ಡು ಕೊಟ್ಟು ತೊಗೊಂಬಂದಿದ್ದು ಅಂತ. ಯಾವ ಗ್ಯಾಪಲ್ಲಿ ಹೋಗಿ ತಂದಪ್ಪ, ನನಗೆ ಹೇಳೇ ಇಲ್ವಲ್ಲ ಅಂತ ಅಂದೆ. ಇರಲಿ ಅಂತ ತಂದೆ ಅಂತು. ಸರಿ ಆಯಿತು ಬಿಡಿ ಅಂದ್ಬಿಟ್ಟು ಸುಮ್ಮನಾದೆ. ನಾನು ವೀಡಿಯೋ ನಂದು ಮಾಡಿಸೇ ಇಲ್ವಲ್ಲ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟೆ. ಏಕೆಂದರೆ ವೆಜ್ ಊಟದಾದ್ರು ಬಡಿಸ್ತಾ ಇದೆ, ಬಟ್ಟೆಗೆ ಕೇಕೆಲ್ಲ ಆಗಿಬಿಟ್ಟಿತ್ತು. ಹಂಗಾಗಿ ಚೇಂಜ್ ಮಾಡಿದ್ನಲ್ಲ. ಜಾನು ಬಂತು, ನನ್ನ ಜಡೆ ಚೆನ್ನಾಗಿದೆಯಾ ವೀಡಿಯೋ ಮಾಡು ಅಂದ್ಬಿಟ್ಟು ನಾನು ಜಾನುಗೆ ಹೇಳಿದೆ. ಜಾನು ಅದನ್ನು ವೀಡಿಯೋ ಮಾಡ್ತಾಯಿದ್ದು. ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಜಡೆ. ನಿಮಗೂ ಇಷ್ಟ ಆಯಿತಾ ಕಮೆಂಟಲ್ಲಿ ತಿಳಿಸಿ. ಇನ್ನು ಅಲ್ಲಿ ಇದ್ದಿದ್ದು ಬಲೂನ್ಸ್ ಎಲ್ಲ ತಗೊಂಡು ಮಕ್ಕಳು ಆಟ ಆಡೋಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ರು. ಅವರವರೇ ಬಾಲಲ್ಲೆಲ್ಲ ಹೊಡೆದಾಡ್ಕೊಂಡು, ಒಟ್ಟಲ್ಲಿ ಅಲ್ಲಿರೋ ಬಲೂನ್ಸ್ ಅಂತೂ ಇಡಲೇ ಇಲ್ಲ ಅವರು. ಒಂದೇ ಒಂದು ಸ್ವಲ್ಪ ಇತ್ತು, ಆಮೇಲೆ ತೆಗಿಯೋಣ, ಸ್ವಲ್ಪ ಹೊತ್ತಾದರೂ ಇರಲಿ ಅನ್ನೋದು ನಮ್ಮದಿತ್ತು. ಬಟ್ ಇವರಂತೂ ಒಂದು ಇಡಲಿಲ್ಲ, ಎಲ್ಲನೂ ಹೊಡೆದೇ ಹಾಕ್ಬಿಟ್ರು. ಡೆಕೋರೇಷನ್ ಇದನ್ನೆಲ್ಲ ಚೇಂಜ್ ಮಾಡಬೇಕು, ಯಾಕೆ ವಿಂಡೋಗೆ ಹಾಕಿರೋದಲ್ವ, ಗಾಳಿ ಬೆಳಕು ಎಲ್ಲ ಬರಬೇಕು. ಹಾಗಾಗಿ ಮಕ್ಕಳು ಎಲ್ಲ ತೊಗೊಂಡು ಹೊಡೆದಾಕ್ತಿದ್ರು. ನಾನು ಇರಲಿ ಇನ್ನೊಂದು ಸ್ವಲ್ಪ ಹೊತ್ತು ಅಂದರು. ಎಲ್ಲನೂ ತೆಗಿತಿರು, ಒಂದೊಂದು ಅವಯವೇ ಹೊಡೆದೋಯ್ತಿದ್ದೋ. ಸರಿ ಆಯಿತು ಬಿಡೋ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಇನ್ನು ಎಲ್ಲರೂ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಊಟಕ್ಕೆ ಇವ್ರು ಯಾರು ನಮಗೆ ಬೇಡ, ನಾವು ತಿಂದಿರೋದೇ ಇನ್ನೂ ಜೀರ್ಣ ಆಗಿಲ್ಲ, ವೆಜ್ ಇದೆಯಲ್ಲ ಅದನ್ನು ತಿನ್ಕೊಳ್ತೀವಿ ಬೇಕಾದರೆ ಅಂದರು. ಇನ್ನೊಂದು ನನಗೆ ಜಾನುಗೆ ಚೆರಿಗೆ ಮಾತ್ರ ಇಟ್ಕೊಂಡು ಉಳಿದಿದ್ದೆಲ್ಲ ಕೊಟ್ಬಿಡೋಣ ಅಂತ ತೊಗೊಂಡೋಗ್ತಿದ್ದಾರೆ. ನಮ್ಮ ಮನೇಲಿ ಮಾಡಿರೋ ಫಂಕ್ಷನಲ್ಲಿ ನಾವೇ ಹೊಟ್ಟೆ ತುಂಬ ತಿನ್ನೋಕ್ಕಾಗಲಿಲ್ಲ. ಅಂದರೆ ನಾವೇ ಓಡಾಡ್ಕೊಂಡು ಎಲ್ಲನೂ ಮಾಡಿದ್ರಿಂದ ನಮಗೆ ಹೊಟ್ಟೆ ಹಸಿವಾಗಲೇ ಇಲ್ಲ, ತಿನ್ನೋಕ್ಕೂ ಟೈಮ್ ಸಿಗಲಿಲ್ಲ. ನಾವು ಊಟ ಮಾಡಿದಾಗ 4:15 4:45. ಅವಾಗ ಏನು ತಿನ್ನೋಕ್ಕಾಗುತ್ತೆ. ಸ್ವಲ್ಪ ಬಿರಿಯಾನಿ, 1-2 ಕಬಾಬ್ ಪೀಸ್ ತಿಂದ್ವಿ ಅಷ್ಟೇ, ಊಟನೇ ಮಾಡೋಕ್ಕಾಗಲಿಲ್ಲ. ಆಮೇಲೆ ಸಂಜೆಗೂ ಅಷ್ಟೇ ಒಂದು ಸ್ವಲ್ಪ ಬಿರಿಯಾನಿ ತಿಂದೆ, 2 ಕಬಾಬ್ ಪೀಸ್ ತಿಂದೆ. ಇದು ಚಪಾತಿಲಿ ಗ್ರೇವಿ ಅವೇನೂ ತಿನ್ನೋಕ್ಕೆ ಆಗಲಿಲ್ಲ. ಇದನ್ನು ಪಾಯಸನೂ ಕುಡಿಯೋಕ್ಕಾಗಲಿಲ್ಲ ನನಗೆ. ಐಸ್ ಕ್ರೀಮ್ ಮಾತ್ರ ಒಂದು 4-5 ತಿನ್ಕೊಂಬಿಟ್ಟೆ ನಾನು. ಸಾಕಾಗ್ಬಿಟ್ಟಿತ್ತಲ್ಲ ಓಡಾಡಿ. ಅದು ಫ್ರಿಜ್ಜಲ್ಲಿತ್ತು, ಎತ್ಕೊಂಡು ಒಂದು 4-5 ಐಸ್ ಕ್ರೀಮ್ ಮಾತ್ರ ತಿಂದೆ ಅಷ್ಟೇ. ಇನ್ನೇನು ತಿನ್ನೋಕ್ಕೆ ಹೋಗಲೇ ಇಲ್ಲ ನಾನು. ಮಟನ್ ಪೀಸು ಇತ್ತು, ಒಂದು 4-5 ಪೀಸ್ ತಿಂದೆ. ಅದು ಬಿಟ್ಟು ಇನ್ನೇನು ತಿಂದಿಲ್ಲ ನಾನು. ಎಲ್ಲನೂ ತೊಗೊಂಡೋಗಿ ಕೊಡ್ತಿದ್ದಾರೆ. ಅಲ್ಲಿ ನಾನು ಆಶ್ರಮ ಇತ್ತು ಅಂತ ಕೇಳ್ಕೊಂಬರೋಣ ಅಂತ ಹೋಗಿದ್ದೆ. ಆಶ್ರಮ ಇರಲಿಲ್ಲ, ಅದೆಲ್ಲೋ ಇದೆ ಅಂತ ಏನೇನೋ ಒಂದು ತಲೆ ತಿಂದ್ಬಿಟ್ರು ನನಗೆ. ಸರಿ ಅಂದ್ಬಿಟ್ಟು ಅಲ್ಲಿ ಮನೆ ಕಟ್ಟೋದಕ್ಕೆ ಅಂತೆಲ್ಲ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಅವರು ನಾವೇ ಇಸ್ಕೊಳ್ತೀವಿ ಅಂದ್ರಂತೆ. ಹಂಗಾಗಿ ಜಾನು ಮತ್ತು ನಮ್ಮ ಭಾವ ಅವರು ಗಾಡೀಲಿ ತಗೊಂಡು ಹೋಗ್ತಾ ಇದ್ದಾರೆ ಕೊಟ್ಬಿಟ್ಟು ಬರೋದಕ್ಕೆ ಅಂತ ಹೇಳಿಬಿಟ್ಟು. ಅವ್ರು ಈಸ್ಕೊಂಡ್ರಂತೆ. ಆ ಮಕ್ಳಿಗೆ ಹಾಕ್ಕೊಟ್ಟಾಗ ಆ ಮಕ್ಕಳು ತಿಂದ್ಬಿಟ್ಟು ಅಮ್ಮ ಸೂಪರ್ ಅಂತ ಅವ್ರ ಅಮ್ಮನಿಗೆ ಈ ಥರ ತೋರಿಸ್ತಾ ಇದ್ರಂತೆ. ಹಾಗಂತ ಬಂದು ಜಾನು ಹೇಳ್ತು. ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಯಾರೇ ಆಗಲಿ ತುಂಬ ಕಷ್ಟಪಟ್ಟು ಮಾಡಿಸಿರ್ತಾರೆ, ಈ ಥರ ಮಾಡಿಸ್ಬೇಕು, ಆ ಥರ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ನಾವೇ ಆದರೂ ಅಷ್ಟೇ, ಅಷ್ಟು ಯಾರು ಇದಾಗಿ ಮಾಡಿರಲ್ಲ. ಅಷ್ಟು ಈಸಿಯಾಗಿ ನಾವು ಕಮೆಂಟ್ನ ಪಾಸ್ ಮಾಡೋಕ್ಕೆ ಹೋಗಬಾರ್ದು.
ಆ ಒಂದೊಂದು ರೂಪಾಯಿನೂ ಅವರೆಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಅಲ್ವಾ. ನನಗೆ ಅವ್ರ ಮಕ್ಕಳು ಹಂಗೆ ಅಂದಿದ್ದು ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಯಿತು. ನಾನು ನಿಮಗೆ ಜನರಲಿ ಹೇಳ್ತಿರೋದು, ಹಂಗೆ ಅನ್ನೋಕ್ಕೆ ಹೋಗಬಾರ್ದು. ನಾವು ಎಷ್ಟೇ ಮಾಡಿಸಿದ್ರು, ಎಷ್ಟೇ ವೆರೈಟಿ ಮಾಡಿಸಿ, ಎಷ್ಟೇ ಚೆನ್ನಾಗಿ ಮಾಡಿಸಿದ್ರು ಜನ ಅಂದೇ ಅಂತಾರಂತೆ, ಇದು ಚೆನ್ನಾಗಿರಲಿಲ್ಲ, ಅದು ಚೆನ್ನಾಗಿರಲಿಲ್ಲ. ಏಕೆಂದರೆ ಎಲ್ರಿಗೂ ಎಲ್ಲ ಇಷ್ಟ ಆಗಬೇಕು ಅಂತೇನಿಲ್ವಲ್ಲ. ಈಗ ನಮಗೆ ಖಾರ ಅಂದರೆ ಇಷ್ಟ ಇಲ್ಲ, ಮಸಾಲ ಅಂದರೆ ಇಷ್ಟ ಇಲ್ಲ. ಇನ್ನು ಕೆಲವ್ರಿಗೆ ಇದು ಒಂದು ಊಟನ ಸಪ್ಪೆ, ಏನೋ ಒಂಚೂರು ಏನೂ ಹಾಕೇ ಇಲ್ಲ ಅಂತಾರೆ. ಏಕೆಂದರೆ ಅವ್ರಿಗೆ ಖಾರ ಇಷ್ಟ, ಉಪ್ಪು ಇಷ್ಟ, ಮಸಾಲೆ ಇಷ್ಟ. ಬಟ್ ನಮಗಿಷ್ಟ ಇಲ್ಲ ಅಲ್ವಾ. ಎಲ್ಲರೂ ಮೆಚ್ಚಿಸೋಕ್ಕಾಗಲ್ಲ ಊಟದಲ್ಲಿ. ಅವ್ರವ್ರ ಅಭಿಪ್ರಾಯನ ತಿಳಿಸ್ತಾರೆ. ಬಟ್ ಅದೆಲ್ಲ ಅಭಿಪ್ರಾಯದ ಹಿಂದೆನೂ ಮಾಡಿಸಿರ್ತಾರಲ್ಲ, ಆ ಫಂಕ್ಷನ್ಸ್ಗೆ ಏನೇನು ಖರ್ಚು ಮಾಡಿರ್ತಾರೆ, ಊಟಕ್ಕೆ ಆಗಿರ್ಬೋದು, ಬೇರೆ ಏನಕ್ಕೆ ಆಗಿರ್ಬೋದು, ಒಂದೊಂದು ರೂಪಾಯಿ ಹಿಂದೆನೂ ಅವರೆಷ್ಟು ಶ್ರಮ ಇರುತ್ತೆ ಅಲ್ವಾ. ನಾವು ಈಸಿಯಾಗಿ ಜಡ್ಜ್ ಮಾಡಿಬಿಡ್ತೀವಿ. ನಾನು ನಮಗೆ ಅಂತ ಹೇಳ್ತಿಲ್ಲ, ಬೇರೆಯವ್ರಿಗೆ ಕಾಮನಾಗೆ ಹೇಳ್ತಿರೋದು, ಆ ಥರ ಮಾತಾಡಬಾರ್ದು ಅಲ್ವಾ ಅಂತ. ನಾನು ಯಾರಿದಕ್ಕೂ ಹೋದ್ರೂ ಚೆನ್ನಾಗೇ ಇರಲಿಲ್ಲ ಹಂಗೆ ಹೇಳಲ್ಲ ನಾನು. ತಿನ್ನೋ ಥರ ಅಂತೂ ಇದ್ದೇ ಇರುತ್ತೆ. ನನಗೆ ಖಾರ ಅಂದರೆ ಇಷ್ಟ ಇಲ್ಲ, ಅದನ್ನು ಬೇಕಾದ್ರೆ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಊಟ ಎಲ್ಲ ಚೆನ್ನಾಗಿಲ್ಲ ಅಂತ ನಾನು ಕಮೆಂಟೇ ಮಾಡಲ್ಲ. ಆ ಥರ ಮಾಡಲೂಬಾರ್ದು ಅಂತ ನಾನು ಅಂದ್ಕೊಳ್ತೀನಿ. ಏಕೆಂದರೆ 10 ಜನಕ್ಕೂ 10 ಥರದ್ದು ಇಷ್ಟ ಇರುತ್ತೆ. ಅವ್ರ ಟೇಸ್ಟೇ ಬೇರೆ, ನಮ್ಮ ಟೇಸ್ಟೇ ಬೇರೆ. ಸೊ ಹಂಗಾಗಿ ನಮ್ಮ ಟೇಸ್ಟ್ನ ಎಲ್ರದ್ದು ಇದೇ ಟೇಸ್ಟು ಒಂದೇ ಸರಿ ನಾವು ಅದನ್ನು ಫೈನಲ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಮ್ಗನ್ಸಿದ ಅಭಿಪ್ರಾಯನ ನಾವು ತಿಳಿಸ್ತೀವಿ. ನಮಗಿಷ್ಟ ಆಗದೆ ಇರೋದು ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ಬೇರೆಯವ್ರಿಗೆ ಇಷ್ಟ ಆಗದೆ ಇರೋದು ನಮಗಿಷ್ಟ ಆಗ್ಬೋದು, ಅಥವಾ ಅವ್ರಿಗೂ ನಮಗೂ ಇಷ್ಟ ಆಗದೆ ಇರೋದು ಇನ್ನೊಬ್ರಿಗೆ ಇಷ್ಟ ಆಗ್ಬೋದು. ಆ ಥರ ಇರುತ್ತೆ. ಎಲ್ಲರೂ ಕೇಳಿದ್ವಿ, ಇವಾಗ ನಾವು ಅಡುಗೆ ಮಾಡಿಸಿದ್ದೀವಲ್ವ, ಅವ್ರಿಗಿಷ್ಟ ಆಯಿತಾ ಇಲ್ವಾ ಅಂತ ನಮಗೆ ಗೊತ್ತಿರೋನೆ. ಕೆಲವೊಂದು ಇಷ್ಟ ಆಗಲಿಲ್ಲ ಅಂದರು. ಈಗ ಪುದೀನ ಜಾಸ್ತಿ ಹಾಕಿದ್ದಾರೆ, ಇದು ತಮಿಳ್ನಾಡು ಸೈಡ್ ಊಟ, ಅಥವಾ ಇದು ಖಾರ ಜಾಸ್ತಿ ಆಯಿತು, ಇದು ಬೇರೆ ಥರ ಟೇಸ್ಟ್ ಇದೆ ಅಂತ ಹೇಳಿದ್ರು. ಇನ್ನು ಕೆಲವರು ತುಂಬ ಚೆನ್ನಾಗಿದೆ, ತುಂಬ ವೆರೈಟೀಸ್ ಎಲ್ಲ ಮಾಡಿದ್ದೀರಾ, ಆಮೇಲೆ ಜಾನಕೋಲಿಗೆ ಕೆಲವರು ಇನ್ವೈಟ್ ಮಾಡಿಲ್ಲ. ಸೊ ಅವರು, ಸರ್ ನಮ್ಮನ್ನು ನೀವು ಕರೆದಿಲ್ಲ, ಇಷ್ಟೊಂದೆಲ್ಲ ವೆರೈಟಿ ಮಾಡಿದ್ದೀರಾ ಅಂದ್ರಂತೆ. ಇಲ್ಲಿ ಊಟ ಮಾಡ್ಕೊಂಡು ಹೋದವರು, ಊಟ ತುಂಬ ಚೆನ್ನಾಗಿತ್ತು ಸರ್, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರಂತೆ. ಅದರಲ್ಲಿ ಕೆಲವರು 1-2-3 ಜನ, ಸರ್ ಅವ್ರ ನಂಬರ್ ಕೊಡಿ, ನಮ್ಮದು ಯಾವುದೋ ಫಂಕ್ಷನ್ಸ್ ಇದೆ, ಅವ್ರಿಗೆ ಕೂಡ ಮಾಡೋಕ್ಕೆ ಹೇಳ್ತೀವಿ ಅಂತೇಳಿ ನಂಬರ್ ಕೂಡ ಕೇಳಿದ್ರಂತೆ. ಈ ಥರ ಎಲ್ರದ್ದು ವೆರೈಟಿ ಇರುತ್ತೆ ಅಭಿಪ್ರಾಯಗಳು. ಈಗ ನನಗಿಷ್ಟ ಆಗೋದು ನಮ್ಮ ಜಾನುಗೆ ಇಷ್ಟ ಆಗೋಲ್ಲ. ಈಗ ನಮ್ಮ ಜಾನುಗೆ ಇಡ್ಲಿ ಅಂದರೆ ಇಷ್ಟ, ನನಗೆ ಇಡ್ಲಿ ಅಂದರೆ ಇಷ್ಟವೇ ಇಲ್ಲ. ಸೊ ಹಂಗಂದ್ಬಿಟ್ಟು ಇಡ್ಲಿ ಚೆನ್ನಾಗಿಲ್ಲ ಅಂತಲ್ಲ, ಅದು ನನಗಿಷ್ಟ ಆಗೋಲ್ಲ, ಅದಕ್ಕೆ ನಾನು ತಿನ್ನಲ್ಲ. ಹಂಗಂದ್ಬಿಟ್ಟು ಇಡ್ಲಿನೇ ಚೆನ್ನಾಗಿಲ್ಲ ಅನ್ನೋದು ನಮ್ಮ ತಪ್ಪು. ಹಾಗೆಯೇ ಮಸಾಲ, ನಮ್ಮ ಮನೇಲಿ ಏನಂದರೆ ನನಗೆ ಜಾನುಗೆ ಮಸಾಲೆ ಜಾಸ್ತಿ ಇದ್ದರೆ ಇಷ್ಟ ಆಗೋಲ್ಲ. ಖಾರ ಇದ್ದರೆ ನಾವು ತಿನ್ನೋದೇ ಇಲ್ಲ, ಸಿಕ್ಕಾಪಟ್ಟೆ ಕಷ್ಟಪಡ್ತೀವಿ. ಸೊ ಕೆಲವ್ರಿಗೆ ಖಾರನೇ ಇಲ್ಲ ಅಂದರೆ ಇದು ಒಂದು ಉಪ್ಪು ಖಾರ ಇಲ್ಲದೆ ಇರೋದು ಒಂದು ಊಟನ ಅಂತಾರೆ. ಸೊ ಅವ್ರವ್ರು ಹೇಗೆ ತಿನ್ಕೊಂಡು ಬಂದಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಮ್ಮ ಅಭಿಪ್ರಾಯನೇ ಎಲ್ಲರ ಅಭಿಪ್ರಾಯ ಇದೇ ಫೈನಲ್ಲು ಅನ್ನೋ ಥರ ನಾವು ಡಿಸಿಷನ್ ತೊಗೊಳಕ್ಕೆ ಹೋಗಬಾರ್ದು. ಎಲ್ಲರ ಅಭಿಪ್ರಾಯನೂ ಇಂಪಾರ್ಟೆಂಟ್ ಆಗುತ್ತೆ. 100ರಲ್ಲಿ ಒಂದು 10 ಜನ ಚೆನ್ನಾಗಿಲ್ಲ ಅಂದ್ಬಿಟ್ರೆ, ಈಗ 90 ಜನ ಸೂಪರಾಗಿತ್ತು ಅಂದರೆ ನಾವು 10 ಜನದ ಕೌಂಟ್ ಮಾಡಬೇಕು, 90 ಜನದ ಕೌಂಟ್ ಮಾಡಬೇಕು. ಸೊ 90 ಜನದ್ದೇ ಕೌಂಟ್ ಮಾಡಬೇಕಾಗುತ್ತೆ. ಸೊ ಹಂಗೆ ಅಂದ್ಕೊಂಡು ಹೇಳೋದಿಷ್ಟೇ, ಎಷ್ಟೇ ಚೆನ್ನಾಗಿ ಮಾಡಿಸಿ, ಎಷ್ಟೇ ವೆರೈಟಿ ಮಾಡಿಸಿದ್ರು ಜನ ಕೊನೆಯಲ್ಲಿ ಅವ್ರಿಗೇನು ಅನಿಸುತ್ತೆ ಅದೇ ಹೇಳೋದು. ಒಬ್ಬರು ತುಂಬ ಚೆನ್ನಾಗಿರುತ್ತೆ, ಒಬ್ಬರು ಚೆನ್ನಾಗೇ ಇರಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ನನಗಂತೂ ಚೆನ್ನಾಗಿತ್ತು, ಇಷ್ಟ ಆಯಿತು. ಜಾನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು. ಬಟ್ ನಮಗೆಲ್ಲನೂ ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ಈ ರಸಮ್ ತಿನ್ನಲಿಲ್ಲ, ಸಾಂಬಾರಲ್ಲಿ ವೈಟ್ ರೈಸಲ್ಲಿ ಮಟನ್ ಎಲ್ಲ ತಿಂದಿಲ್ಲ, ಬಟ್ ಮಟನ್ ಪೀಸ್ ತಿಂದೆ, ಚೆನ್ನಾಗಿತ್ತು. ಚಿಕನು ಎಲ್ಲ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿತ್ತು ಅಂದರು. ಅದು ನನಗೆ ತುಂಬಾ ಖುಷಿಯಾಯಿತು. ಓನರು ಯಾರೋ ಫೋನ್ ಮಾಡಿಬಿಟ್ಟು ಅಡುಗೆ ಕ್ಯಾಟ್ರಿಂಗ್ ಹೇಳಿದ್ವಲ್ಲ, ಅವರು ಯಾವುದೋ ಒಂದು ಚೆನ್ನಾಗಿಲ್ಲ ಅಂತಿದ್ರಂತಲ್ಲ ಅಂತ ಕೇಳಿದ್ರು. ಆಮೇಲೆ ಜಾನು ಇಲ್ಲ ಸರ್ ಎಲ್ಲ ಚೆನ್ನಾಗಿತ್ತು ಅಂತಲೇ ಅವ್ರಿಗೆ ಹೇಳಿದ್ರು. ಅದು ಪುದೀನ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು, ಅವ್ರಿಗಿಷ್ಟ ಆಗಲಿಲ್ಲ ಅನಿಸುತ್ತೆ. ಈ ಕಡೆ ಸ್ಟೈಲಲ್ಲಿ ನಾವು ಅಡುಗೆ ಮಾಡಿದ್ವಲ್ಲ ಅದಕ್ಕೆ ಅನಿಸುತ್ತೆ. ಆ ಥರ ಇದ್ದರೆ ನಮಗೆ ಅದ್ರ ಬಗ್ಗೆ ನೀವು ಹೇಳಿ, ನಾವು ಅದನ್ನು ಕರೆಕ್ಷನ್ ಮಾಡ್ಕೊಳ್ತೀವಿ, ನಮಗೇನು ಬೇಜಾರಿಲ್ಲ
ಅಂತ ಹೇಳಿದ್ರಂತೆ. ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡಿ ಅಂತ, ಊಟದ ಬಗ್ಗೆ. ಕೆಲವರೊಂದು ಅದು ಇದು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನಾವು ಕೇಳ್ತಾ ಇದ್ವಿ ಎಲ್ರೂ. ಅದನ್ನು ಕೇಳಿಸ್ಕೊಂಡು ಹೋಗಿ ಹೇಳಿದ್ದಾರೆ ಅವರು, ಊಟ ಬಡಿಸೋರು. ಅದಕ್ಕೆ ಓನರ್ ಕೇಳ್ತಾಯಿದ್ರು. ಆಮೇಲೆ ಜಾನು ಇಲ್ಲ ಸರ್ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ ಅಂತ ಜಾನು ಹೇಳಿದ್ರು. ನನಗೂ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಹಾಗೆ ಹೇಳಿದ್ನಲ್ಲ, ಎಲ್ಲರ ನಾಲಿಗೆ ರುಚಿ ಒಂದೇ ಇರಲ್ಲ, ರುಚಿ ಒಂದೇ, ಬಟ್ ಎಲ್ಲರೂ ಇಷ್ಟಪಡೋದು ಬೇರೆ ಬೇರೆ ರೀತಿ. ನಮ್ಮ ಮನೆಯಲ್ಲೇ ತೊಗೊಂಡ್ರೆ ಈಗ ನಾನು ಆಗಲೇ ಹೇಳಿದ್ನ ಇಡ್ಲಿ ಉದಾಹರಣೆ ಆ ಥರ. ಸೊ ಹಾಗೆ ಏನು ಮಾಡೋಕ್ಕಾಗಲ್ಲ. ಹಂಗನ್ಬಿಟ್ಟು ಕೆಲವೊಂದು ಇಷ್ಟ ಆಗಿಲ್ಲ ಅಂದ ತಕ್ಷಣ ಅವರು ತಪ್ಪು, ಎಲ್ಲ ಇಷ್ಟ ಅಂದ್ಬಿಟ್ರು ಇವರೇ ಸರಿ, ಆ ಥರ ಅಲ್ಲ. ಎಲ್ಲರ ಅಭಿಪ್ರಾಯ ಬೇರೆ ಇರುತ್ತೆ, ಎಲ್ಲ ಅಭಿರುಚಿನೂ ಬೇರೆ ಇರುತ್ತೆ. ಸೊ ಅದಕ್ಕೆ ತಕ್ಕಾಗಿ ನಾವು ನಡ್ಕೋಬೇಕು. ತುಂಬ ಜನ ಖುಷಿಯಿಂದ ಅವರೊಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಆದ್ರೂ ನಾವೆಷ್ಟು ಈಸಿಯಾಗಿ ಜಡ್ಜ್ ಮಾಡಿಬಿಡ್ತೀವಲ್ವ. ಅದು ಒಂದು ಮದುವೆ ಊಟ ಆಗಿರ್ಬೋದು, ಒಂದು ನೆರವಿ ಊಟ ಆಗಿರ್ಬೋದು, ಅಥವಾ ಯಾವುದೇ ಒಂದು ಫಂಕ್ಷನ್ ಊಟ ಆಗಿರ್ಬೋದು. ಆ ಒಂದು ಫಂಕ್ಷನ್ಗೆ ಎಷ್ಟು ಖರ್ಚು ಮಾಡಿರ್ತಾನೆ ಆ ವ್ಯಕ್ತಿ, ಅವನು ಎಷ್ಟು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡಿರ್ತಾನೆ. ಬಟ್ ನಾವಾದರೂ ಅಷ್ಟೇ ಈಸಿಯಾಗಿ ಅದನ್ನು ಜಡ್ಜ್ ಮಾಡಿಬಿಡ್ತೀವಿ, ಇದು ಚೆನ್ನಾಗಿರಲಿಲ್ಲ, ಇದು ಚೆನ್ನಾಗಿತ್ತು ಅಂತ ಅಲ್ವಾ. ಆ ಥರ ಮಾಡಬಾರ್ದು ಅಂತ ನನಗನ್ಸುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ಒಂದು ಬರ್ಡೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತು ಗಿಫ್ಟು ಸ್ವಲ್ಪ ಬಂದಿದೆ, ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಅದನ್ನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.